ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವೊಂದು ಸತಿ ಸಮಯ ಸಂದರ್ಭ ಹಾಗಾಗ್ಬಿಡುತ್ತೆ, ಸಾಲ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶ ಇರೋದಿಲ್ಲ, ಹಣಕಾಸಿನ ಅವಶ್ಯಕತೆ ಇದ್ದಾಗ ಸಾಲದ ಮೊರೆ ಹೋಗ್ತೀವಿ ಅಥವಾ ಸಾಲ ಮಾಡ್ಕೊಳ್ಳುವಂಥದ್ದು, ಸಾಲ ತೀರ್ಸೋದಕ್ಕೆ ಆಗ್ತಾ ಇರೋದಿಲ್ಲ. ಈ ಒಂದು ಸಾಲ ತೀರಬೇಕು, ಜೊತೆಗೆ ನಮಗೆ ಬರಬೇಕಾಗಿರುವಂಥ ಹಣ ಬರಬೇಕು ಅಂತಂದರೆ ಯಾವುದಾದ್ರೂ ಒಂದು ತಂತ್ರವನ್ನು ತಿಳಿಸ್ಕೊಡ್ತೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾವು ಇತ್ತೀಚೆಗಷ್ಟೇ ವರಾಹ ಇದನ್ನು ಮಾಡ್ತಾ ಬರ್ತಾಯಿದ್ವಿ. ಬಟ್ ಯಾರ್ಯಾರು ಮಾಡ್ತಿರ್ತಾರೋ ಅವರಿಗೆ ಆಕೆ ಕೃಪೆ ಇರತಕ್ಕಂಥದ್ದು. ಇನ್ನು ಕೆಲವರಿಗೆ ಅದರಲ್ಲಿ ಭಯ ಕೂಡ ಇರುತ್ತೆ, ಯಾಕಂದರೆ ಅದು ಇರ್ತಕ್ಕಂಥದ್ದು ಹಾಗೆ ಅಲ್ಲಿ ಎಕ್ಸ್ಕ್ಯೂಸ್ ಇಲ್ಲ, ತಪ್ಪು ಮಾಡಬಾರ್ದು, ಹೌದು, ತಪ್ಪು ಮಂತ್ರಗಳು ಹೇಳಬಾರ್ದು. ಪ್ರಾರಂಭದಲ್ಲೇ ತಿಳಿಸಿದ್ರಿ, ಪೆಟಲ್ಸೇ ಮುರಿದಿದ್ರು ಕೂಡ ಹಾಕೋ, ಇವೆಲ್ಲ ಕೂಡ ತಿಳಿಸಿದ್ದೆ. ಕೆಲವ್ರಿಗೆ ಭಯ ಇರುತ್ತೆ. ಇನ್ನು ಕೆಲವರಿಗೆ ತಂತ್ರ ಬಹಳ ಇಷ್ಟ ಆಗುತ್ತೆ, ಮಂತ್ರ ಹೇಳಲಿಕ್ಕೆ ಬರೋದಿಲ್ಲ, ಕೇಳಿಸ್ಕೊಳ್ಳೋಷ್ಟು ಪೇಷನ್ಸು ಕೂಡ ಅವರಿಗೆ ಇರೋದಿಲ್ಲ. ಅಂಥವ್ರಿಗೆ ಏನು ಹೇಳ್ತಾನಂತಂದರೆ, ಸಾಲ ತೀರಲು, ಹಣ ಮನೆಯನ್ನು ಪ್ರವೇಶ ಮಾಡಲು, ಚಮತ್ಕಾರಿ ಒಂದು ನಡೆಯಲು ಏನು ಮಾಡಬೇಕು ಅಂತ ತಂತ್ರ ಸಿದ್ಧಾಂತದಲ್ಲಿ ನೋಡಿದಾಗ ಆ ದೇವಿ ಉಪಾಸನೆಯ ಸಾಧಕರ ಬಳಿ ಕಾಣಿಸ್ಕೊಳ್ತಕ್ಕಂಥದ್ದು. ಆದ್ದರಿಂದ ನಾನು ಏನು ಹೇಳ್ತೇನೆ ಅಂತಂದರೆ, ನಿಮ್ಮ ಮನೆಯ ಉತ್ತರ ದಿಕ್ಕು, ನಿಮ್ಮ ಮನೆಯ ಉತ್ತರಕ್ಕಿರತಕ್ಕಂತಹ ದಿಕ್ಕು ಎಷ್ಟು ದೂರವಾಗಿದ್ದರೂ ಸರಿಯೇ, ಅದು 1 ಕಿಲೋಮೀಟ್ರ್ ಆಗುತ್ತಾ, 2 ಕಿಲೋಮೀಟ್ರ್ ಆಗುತ್ತಾ, ಅಥವಾ 10 ಕಿಲೋಮೀಟ್ರ್ ಆಗುತ್ತಾ, ನಿಮ್ಮ ಮನೆ ಉತ್ತರಕ್ಕೆ ಯಾರಿರ್ತಾನೆ? ಕುಬೇರನಿರ್ತಾನೆ, ಧನಾಧಿಪತಿ. ಉತ್ತರ ನಿಮ್ಮ ಮನೆಗೆ ಸಂಬಂಧಪಟ್ಟ ದಿಕ್ಕು, ಬ್ಯಾಂಕನ ದಿಕ್ಕು ಉತ್ತರ ದಿಕ್ಕು. ಅದಕ್ಕೆ ಕೆಲವೊಂದು ಇದ್ದಾವೆ, ಇನ್ನು ಬಹಳ ಹೇಳ್ತಕ್ಕಂಥದ್ದು. ನಿಮ್ಮ ಮನೆ ಯಾವ ದಿಕ್ಕಿದೆಯೋ ಆ ದಿಕ್ಕಿಂದ ಉತ್ತರದ ಕಡೆ ಇರ್ತಕ್ಕಂಥ ಬ್ಯಾಂಕಲ್ಲೇ ನಿಮ್ಮ ಅಕೌಂಟ್ ಓಪನ್ ಮಾಡಬೇಕು ಅಂತಲೂ ಕೂಡ ಹೇಳುತ್ತೆ. ಅದೊಂದು ಭಾಗ. ಇವತ್ತು ನಾನು ತಂತ್ರದ ಮಾತಾಡ್ತಾ ಇದ್ದೀನಿ, ಅದಕ್ಕಾಗಿ ಇದನ್ನು ಮಾತ್ರ ತಿಳಿಸ್ತೀನಿ. ವಿಶೇಷವಾಗಿ ಅಂತಹ ತಂತ್ರವನ್ನು ಬಳಸೋದಾದರೆ ಆ ಉತ್ತರ ದಿಕ್ಕಲ್ಲಿರ್ತಕ್ಕಂತಹ ಬೇವಿನ ಕಡ್ಡಿಯನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳುತ್ತೆ. ಬೇವಿನ ಕಡ್ಡಿಯನ್ನು ತೆಗೆದುಕೊಂಡು ಬರಬೇಕು. ಅದು ಹೇಗೆ ಹೇಳುತ್ತೆ ಅಂತಂದರೆ, ಸಾಲ ಇದೆಯವಲ್ಲ, ತುಂಬ ಮಂಕಾಗಿದೆ ನಮ್ಮ ಬದುಕು, ಸಾಲದಿಂದ ಮಂಕಾಗಿದೆ ಅಂದರೆ ಸ್ನಾನವನ್ನು ಮಾಡದೆ ಹೋಗಿ ಬೇವಿನ ಕಡ್ಡಿಯನ್ನು ತರತಕ್ಕಂಥದ್ದು. ನಾನು ಸಾಮಾನ್ಯವಾಗಿ ಎಲ್ಲ ಸಬ್ಜೆಕ್ಟಲ್ಲೂ ಸ್ನಾನಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟು ಪ್ರಾತಃ ಕಾಲಕ್ಕೆ ಮಾಡಬೇಕು ಅಂತ ಹೇಳಿದರೆ, ಈ ಸಬ್ಜೆಕ್ಟಲ್ಲಿ ಸ್ನಾನ ಮಾಡಬಾರದು, ಹಾಗೆ ಹೋಗಿ ನೀವು ಬೇವಿನ ಕಡ್ಡಿಯನ್ನು ತರತಕ್ಕಂತಹದ್ದು. ಕರೆಕ್ಟಾಗಿ ಅದು 3 ಇಂಚು ಇರ್ತಕ್ಕಂಥ ಪ್ರಮಾಣವನ್ನು ಕಟ್ ಮಾಡಿಕೊಳ್ಬೇಕು. 2 ಸ್ಟಿಕ್ಕನ್ನು ವ್ಯವಸ್ಥೆ ಮಾಡಿಕೊಳ್ಬೇಕು. ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಉಪ್ಪು ಹಾಕಿ ಆ ಉಪ್ಪಿನ ಮಧ್ಯೆ ಆ ಸ್ಟಿಕ್ಕನ್ನು ನಿಲ್ಲಿಸಬೇಕು. ಮತ್ತು ನೀವು ಹೊರೆ ಎಲ್ಲ ಮಾಡೋ ಹಾಗಿಲ್ಲ, ಮಧ್ಯೆ ಕರೆಕ್ಟಾಗಿ ನಿಲ್ಲಿಸಬೇಕು, ಮುಚ್ಚಳ ಹಾಕಬೇಕು. ಸೇಮ್ ಇನ್ನೊಂದಕ್ಕೆ ಉಪ್ಪು ಹಾಕಬೇಕು, ಮತ್ತು ಅರ್ಧ ಉಪ್ಪು ಹಾಕಬೇಕಕ್ಕೆ, ಇನ್ನು ಅರ್ಧ ನೀವು ಬೆಲ್ಲ ಹಾಕಬೇಕು. ಆ ಸ್ಟಿಕ್ಕನ್ನು ನಿಲ್ಲಿಸಬೇಕು, ನೀಟಾಗಿ ನಿಲ್ಲಿಸಬೇಕು, ಸೇಮ್ ಸೈಜ್ ಆಗಿರಬೇಕು. ಈ ಪೂರ್ಣ ಉಪ್ಪು ಹಾಕಿರ್ತಕ್ಕಂಥದ್ದು ನೀವೆಲ್ಲಿ ಸ್ನಾನ ಮಾಡ್ತೀರಿ ಆ ಸ್ನಾನದ ಕೋಣೆಯಲ್ಲಿರಬೇಕು. ಇದು ಚೆನ್ನಾಗಿ ಸ್ವಲ್ಪ ನೀವು ಇಂಟ್ರೆಸ್ಟಿಂದ ಕೇಳಿಸ್ಕೊಂಡ್ರೆ ಮಾತ್ರ ಅರ್ಥ ಆಗುವಂಥದ್ದು. ನೀವು ನಾನು 2 ಹೇಳ್ತಾ ಇದ್ದೀನಿ, ವ್ಯವಸ್ಥೆ ಮಾಡೋದು ಮಾತ್ರ ಇದು ಒಂದೇ. ಸ್ನಾನಕ್ಕೆ ಮೊದಲು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಉಪ್ಪು ಹಾಕಿ ಸ್ಟಿಕ್ಕನ್ನು ನಿಲ್ಲಿಸ್ತಕ್ಕಂತಹದ್ದು ಸ್ನಾನದ ಕೋಣೆಯಲ್ಲಿ ಇಡ್ತೀರಿ. ನಂತರ ಸ್ನಾನ ಮಾಡಿದ್ದಾದ ನಂತರ ಇನ್ನೊಂದು ಸ್ಟಿಕ್ಕನ್ನು ಉಪ್ಪು ಹಾಕಿ, ಈಗಷ್ಟೇ ಹೇಳಿದ್ನಲ್ಲ ಬೆಲ್ಲ ತುಂಬಿಸೋಂಥದ್ದು, ಅದು ಸ್ನಾನ ಆದಮೇಲೆ. ಒಂದು ಸ್ನಾನಕ್ಕೆ ಮುನ್ನ ವ್ಯವಸ್ಥೆ ಮಾಡಿ, ಇನ್ನೊಂದು ಸ್ನಾನ ಆದ ಮೇಲೆ ವ್ಯವಸ್ಥೆ ಮಾಡ್ತೀರಿ. ಇದನ್ನೆಲ್ಲ ಇಡಬೇಕು ಅಂದರೆ ನಿಮ್ಮ ಮನೆಯ ಟೆರೇಸ್ ಮೇಲೆ ಇರ್ತಕ್ಕಂಥದ್ದು. ಇದು ಗೊತ್ತಿಲ್ಲ ಯಾರ್ಯಾರಿಗೆ ಎಷ್ಟರ ಮಟ್ಟ ಕೈ ಹಿಡಿತಂತ. ಬಹಳಷ್ಟು ಜನಕ್ಕೆ ಕೈ ಹಿಡಿದಿದ್ದು ಆತ ಸಾಲದಿಂದ ಹೊರಗೆ ಬರ್ತಾ ಶೀಘ್ರವಾಗಿ ಈ ಏನದು ಗುಜರಿ ಐಟಮ್ಸಿಂದ ಪಾಪ ಅವನಿಗೆ ಇರ್ತಕ್ಕಂಥದ್ದು. ಅವ್ರ ಮನೆಯಲ್ಲಿ ಈ ಸೋಫಾ ಎಲ್ಲ ತೊಗೊಂಡು ಹೋಗ್ಬಿಟ್ಟಂತೆ, ಸಾಲದವ್ರು ಬಂದು ಸೋಫಾ ಟಿ ವಿ ಎಲ್ಲ ತೊಗೊಂಡು ಹೊಟ್ಟೋಗಿದ್ದಾರೆ. ಏನು ಮಾಡೋದೋ ಗೊತ್ತಿಲ್ಲ ಅವನಿಗೆ, ತುಂಬ ಒದ್ದಾಟ, ವಿರಿವಿಲಿ ಒದ್ದಾಟ. ನಾನು ಮೊನ್ನೆ ತಮಿಳ್ನಾಡು ಆಶ್ರಮಕ್ಕೆ ಹೋಗಿ ಕೂತ್ಕೊಂಡಾಗ ಅವನೇ ಬಂದು ಹೇಳಿದಾಗ ಆಶ್ಚರ್ಯ ಆಯಿತು. ಸ್ವಾಮೀಜಿ, ನೀವೇನು ಆ ಉಪ್ಪದ್ದು ನೀವು ಹೇಳಿದಾಗ ನಾನು ಏನೋ ಆಗಲ್ಲ ಅಂತ ಏನೋ ಮಾಡಿದೆ ಅಷ್ಟೇ ಸ್ವಾಮೀಜಿ, ಅಷ್ಟು ನಂಬಿಕೆ ಅಂತ ನಾನು ಖಂಡಿತ ಇಲ್ಲ. ಯಾಕಿಲ್ಲ ಅಂದರೆ ಅವನು ಅಷ್ಟು ಪೂಜೆಗಳು ಮಾಡಿ ಎಲ್ಲ ಆಗಿದೆ, ಇನ್ನು ಇದು ಸಣ್ಣದು ಏನು ಮಹಾ ಮಾಡುತ್ತೆ ಅನ್ನೋದು ಅವನನ್ನು ಕಾಡ್ತಾ ಇತ್ತು. ಅದನ್ನು ಮಾಡ್ದ. ಇವತ್ತು ಅವನಿಗೆ ನಮ್ಮ ಹತ್ರ ಕಾಲ್ ಮಾಡಿ ಮಾತಾಡಲಿಕ್ಕೆ ಟೈಮ್ ಇಲ್ಲ. ಅಷ್ಟು ಫ್ಯಾಕ್ಟ್ರಿಗಳಿಂದ ಅವನು ಅದನ್ನು ಸಂಗ್ರಹಣೆ ಮಾಡೋದು, ತೊಗೊಂಡು ಹೋಗೋದು, ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡೋದು, ಈ ಲೆವೆಲ್ಗೆ ಹೊರಟೋಗಿದ್ದಾನೆ. ಗೊತ್ತಿಲ್ಲ ಎಂಥವರೆಗೆ ಏನು ಬೇಕಾದರೂ ಮಾಡಿಕೊಡ್ಬೋದು. ಅಂದರೆ ಸಾಲದವರು ಮನೇಲಿದ್ದ ಸಾಮಗ್ರಿ ತೊಗೊಂಡು ಹೊರಟೋಗಿದ್ದಾರೆ. ನೀವು ಥಿಂಕ್ ಮಾಡಿ. ಇಂತಹದ್ದು ನೀವು ಆ ನೆಗೆಟಿವನ್ನು
ಯಾವಾಗ ಸ್ನಾನದ ಕೋಣೆಯಲ್ಲಿ ಇಡ್ತೀರಿ ಅದು ನೆಗೆಟಿವ್. ನೀವು ಸ್ನಾನ ಮಾಡಿ ಬಂದ ಮೇಲೆ ಅರ್ಧ ಉಪ್ಪು ಇನ್ನು ಅರ್ಧ ಆ ಪುಡಿಯ ಬೆಲ್ಲವನ್ನು ತುಂಬಿಸಿ ಆ ಮಧ್ಯದಲ್ಲಿ ಸ್ಟಿಕ್ಕನ್ನು ನಿಲ್ಲಿಸ್ತಿರಲ್ಲ, ಅದು ನಿಮ್ಮ ಟೆರೆಸ್ ಮೇಲೆ ಇರ್ತಕ್ಕಂಥದ್ದು. ಇದನ್ನು ಮಾಡಿ ಅವನೇನು ಮಾಡಿದ್ದಾನೆ, ಇದನ್ನು ಮಾಡಿದ್ದಾನೆ 3 ತಿಂಗಳು ಮರೆತೇ ಹೋಗಿದ್ದಾನೆ. ಯಾವಾಗ ಅವ್ನಿಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಯಿತೋ ಅವ್ನಿಗೆ ಟೈಮ್ ಇಲ್ಲ, ಮಾಡಲೂ ಇಲ್ಲ. ಇದೇನು ಮಾಡಬೇಕು ಅಂತಂದರೆ, ಒಂದು ಮಂಡಲ ಆದಮೇಲೆ ಮೇಲಿರ್ತಕ್ಕಂಥದ್ದನ್ನು ಹರಿಯೋ ನೀರಿಗೆ ಬಿಡಬೇಕು. ನೀವು ಹರಿಯೋ ನೀರಿಗೆ ಬಿಡಬೇಕು. ಎಷ್ಟು ಕರೆಕ್ಟಾಗಿ ಒಂದು ಮಂಡಲ ಅಂತ ತಗೊಂಡಾಗ, ಒಂದು ಮಂಡಲ ಅಂತ ತಗೊಂಡಾಗ ಅದನ್ನು ಹರಿಯೋ ನೀರಿಗೆ ಬಿಡಬೇಕು. ಮತ್ತು ಈ ಒಳಗಡೆ ಇದೆಯಲ್ಲ ನಿಮ್ಮ ಒಂದು ಸ್ನಾನದ ಕೋಣೆಯಲ್ಲಿ, ಅದು ನಿಮ್ಮ ಮನೆಯ ಹಿಂದುಗಡೆ ಎಲ್ಲಾದರೂ ಸರಿಯೇ ದೂರದಲ್ಲಿ, ನಿಮ್ಮದೇ ಜಮೀನಾಗಿದ್ರೂ ಪರವಾಗಿಲ್ಲ, ಅಥವಾ ದೂರದಲ್ಲಿ ಒಂದು ಅರ್ಧ ಅಡಿ ಮಣ್ಣು ತೆಗೆದುಬಿಟ್ಟು ಅದನ್ನು ಹೂತು ಬಿಡಬೇಕು ಅಂತ ಹೇಳುತ್ತೆ. ಅವನು ಇದನ್ನು ಮಾಡಲೇ ಇಲ್ಲ. ಆಮೇಲೆ 3 ತಿಂಗಳಾದಮೇಲೆ ಜ್ಞಾಪಕ ಮಾಡಿಕೊಂಡು ಆಮೇಲೆ ಕಾಲ್ ಮಾಡಿದಾಗ, ಆಯ್ತಪ್ಪ ನಾನೇ ಬರ್ತೀನಿ, ಆ ಕಡೆ ಬಂದಾಗ ನನಗೆ ಹೇಳ್ತೀನಿ ಬಿಡು ಅಂತೇಳಿ ಹೇಳಿದ್ಮೇಲೆ ಆಮೇಲೆ ಅವನು ಸಿಕ್ಕಿದ. ಆಮೇಲೆ ಅವನಿಗೆ ಹೇಳಿದೆ, ಅದು ಬೇರೆ ಕತೆ. ಆದರೆ ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಪ್ರತಿಯೊಬ್ಬರಿಗೂ ಒಂದೊಂದು ಫಲ ಒಂದೊಂದು ರೀತಿಯಲ್ಲಿ ಕೊಟ್ಟಿರುತ್ತೆ. ಯಾರಿಗೆ ಯಾವುದು ಕೈ ಹಿಡಿತ ಗೊತ್ತಿಲ್ಲ. ನೀವು ಸಾಲದಿಂದ ಹೊರಗೆ ಬರಲು ಅತ್ಯಂತ ಶೀಘ್ರವಾಗಿ ನಿಮ್ಮ ಮನೆಯ ಬಾಗಿಲನ್ನು ಪ್ರವೇಶ ಮಾಡ್ತಾ ನಿಮ್ಮ ತಿಜೋರಿಗೆ ಆ ಒಂದು ಹಣವನ್ನು ಹಿಡ್ಕೊಳ್ತಾ ಮಹಾಲಕ್ಷ್ಮಿ ಬರಲು ಈ ತಂತ್ರ ಪ್ರಯೋಗ ಬಹಳಷ್ಟು ಉಪಯೋಗಕಾರಿ. ಇದನ್ನು ಮಾಡಿದವರಿಗೆ ಅರ್ಥ ಆಗುತ್ತೆ. ಯಾಕೆಂತಂದರೆ ಪ್ರತಿಯೊಬ್ಬರು ಅಷ್ಟೇ ಅನುಷ್ಠಾನಕ್ಕೆ ತರ್ತೀನಿ ಅಂದವ್ರಿಗೆ ಅರ್ಥ, ಅಂದರೆ ಅವ್ರಿಗೆ ನೋವಿರಬೇಕು. ಆ ನೋವಿದ್ದಾಗ ಶೀಘ್ರವಾಗಿ ಮಾಡ್ತಾರೆ, ಬಹಳಷ್ಟು ಶೀಘ್ರವಾಗಿ ಮಾಡ್ತಾರೆ. ಈ ರಾಜಕಾರಣಿಗಳು ಅವ್ರದ್ದು ಏನೋ ತಲೆಯಲ್ಲಿರುತ್ತೆ, ಅವನು ಸುತ್ತ ಇರ್ತಾರಲ್ಲ, ಅವ್ರು ಹಾಗಂತ ಹೀಗಂತ ಹೇಳಿದ್ರೆ ಅವ್ರು ಎಲ್ಲಿ ಹೇಳಿದ್ರು ಓಡೋಗ್ತಿರ್ತಾರೆ. ಯಾಕಂದರೆ ಗೆಲ್ಲಬೇಕಲ್ಲ, ಹೌದು, ಗೆಲ್ಲಬೇಕು. ಒಟ್ಟಾರೆ ಯಾರು ಹೇಳಿದ್ರು ಕೇಳ್ತಾರೆ. ಸಾಲದಲ್ಲಿದ್ದು ನೋವಲ್ಲಿದ್ದವರು ಇದನ್ನು ಮಾಡ್ಕೊಳ್ತೀರಿ, ಆಗೋ ಚಮತ್ಕಾರವನ್ನು ನೀವು ಕೇಳಿಸ್ಕೊಳ್ತೀರಿ. ನಿಮ್ಮಷ್ಟೇ ತೊಂದರೆಯಲ್ಲಿ ಯಾರು ಇರ್ತಾರೋ ಅವ್ರಿಗೂ ಕೂಡ ನೀವು ಇದನ್ನು ಮಾಡ್ಕೊಂಡು ನಿಮ್ಗೆ ಆದಮೇಲೆ ಅವರಿಗೆ ತಿಳಿಸಿ, ಅದರಿಂದ ಅವರು ಕೂಡ ಹೊರಗೆ ಬರಲಿ. ಖಂಡಿತವಾಗ್ಲೂ ಗುರುಗಳೇ. ಸೊ ಸಾಲ ತೀರಿ ಎಲ್ಲೋ ಒಂದು ಕಡೆ ಮಹಾಲಕ್ಷ್ಮಿ ಹಣದ ರೂಪದಲ್ಲಿ ಮನೆ ಒಳಗಡೆ ಬರಬೇಕು ಅಂತಂದರೆ ಈ ಒಂದು ತಂತ್ರವನ್ನು ನಾವು ಬಹಳ ಶ್ರದ್ಧೆಯಿಂದ ಫಾಲೋ ಮಾಡಿದ್ರೆ ಫಲ ಅನ್ನುವಂಥದ್ದು ನಮಗೆ ಆ ಒಂದು ಮಂಡಲದಲ್ಲೇ ನಮಗೆ ಆ ಚೇಂಜಸ್ ಗೊತ್ತಾಗುತ್ತೆ ಅಂತ ತಿಳಿಸ್ಕೊಟ್ರಿ. ಭಾಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಸಾಲ ಎಲ್ಲೋ ಒಂದು ಕಡೆ ಸಮಸ್ಯೆಗೆ ಸಿಕ್ಕಾಕೊಂಡಾಗ ಅಥವಾ ಅವಶ್ಯಕತೆ ಇದೆ ಅಂತ ಹೇಳಿ ಸಾಲ ಮಾಡಿರ್ತೀವಿ, ತೀರ್ಸೋಕ್ಕಾಗ್ತಾ ಇರೋದಿಲ್ಲ, ಆದರೆ ಹಣ ಕೂಡ ನಮಗೆ ಬರಬೇಕು ಅಂತಂದರೆ, ಸಾಲ ತೀರಿ ಮಹಾಲಕ್ಷ್ಮಿ ಮನೆ ಒಳಗಡೆ ಬರಬೇಕು ಅಂತಂದರೆ ಈ ಒಂದು ತಂತ್ರವನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.